ರಾಜ್ಯದಲ್ಲಿ ಲೋಕಲ್ ವಾರ ಕಮಲ ಕಮಾಲ್. ಪಂಚಾಯಿತಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದ ಬಿಜೆಪಿ. ರಾಜ್ಯದಲ್ಲಿ ಲೋಕಲ್ ವಾರ್ ಆಗ್ತಾ ಇದೆ. ಕಮಲ ಕಮಾಲನ್ನ ಮಾಡಿದೆ. ಪಂಚಾಯಿತಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದೆ ಬಿಜೆಪಿ. ಕಾಂಗ್ರೆಸ್ಗೆ ಕೈ ಕೊಟ್ಟ ಗ್ಯಾರಂಟಿ ಮತದಾರ. ಬಿಜೆಪಿ ಹವಾ ಜೋರಾಗಿದೆ. ಕೈ ಹಿಡಿಯದ ಹಳ್ಳಿಗರು. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿದೆ. ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಮಲ ಕಮಾಲ್ ಮಾಡಿದೆ. ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ರಾಜ್ಯದಲ್ಲಿ ಲೋಕಲ್ ವಾರ್ ಆಗ್ತಾ ಇದೆ. ಒಂದು ಕಡೆ ಕಮಲ ಕಮಾಲನ್ನ ಮಾಡ್ತಾ ಇದೆ. ಒಂದು ಕಡೆ ರಾಜ್ಯದಲ್ಲಿ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟದಲ್ಲಿ ಮುಳುಗಿ ಹೋಗಿದ್ದಾರೆ. ಪಕ್ಷವನ್ನು ಹೇಗೆ ಬೆಳೆಸಬೇಕು ಅನ್ನೋದು ಕೂಡ ಮರ್ತು ಹೋಗಿದ್ದಾರೆ. ಈಗ ನೋಡಿದ್ರೆ ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಹಾಗಾದ್ರೆ ಇನ್ನು ಮುಂದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗ್ತವ? ಯಾಕಂತ ಹೇಳಿದ್ರೆ ಅವರದೇ ಕಿತ್ತಾಟದಲ್ಲಿ ರಾಜ್ಯದಲ್ಲಿ ಮುಳುಗಿ ಹೋಗಿದ್ದಾರೆ. ಈಗ ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿಗರು ಗೆದ್ದು ಬೀಗ್ತಾ ಇದ್ದಾರೆ. ಕಮಲ ಕಮಾಲನ್ನ ಮಾಡ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಲೋಕಲ್ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗ್ತಾ ಇದ್ದಾರೆ. ಜನ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಪಂಚಾಯತಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದೆ ಬಿಜೆಪಿ. ಆಡಳಿತಾರೂಢ ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿದೆ. ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರ್ತಾ ಇದೆ. ಬಿಜೆಪಿ ಹವಾ ಜೋರಾಗಿದೆ. ಕೈ ಕುಸಿದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಕಮಲ ಕಮಾಲನ್ನ ಮಾಡಿದೆ. ಬಿಜೆಪಿ ಹವಾ ಜೋರಾಗಿದೆ. ಕೈ ಹಿಡಿಯದ ಹಳ್ಳಿಗಳವರಷ್ಟೇ ಗ್ಯಾರಂಟಿ ಯೋಜನೆಗಳನ್ನ ಮಾಡಿರಬಹುದು. ಆದ್ರೆ ಅವರಿಗೆ ದೊಡ್ಡದಾದಂತ ಹೊಡೆತ ಬಿದ್ದಿರೋದು ಈಗ ರಾಜಕೀಯದ ಕುರ್ಚಿ ಕಿತ್ತಾಟವೇ ಸ್ವಲ್ಪ ಒಂದು ಪರ್ಸೆಂಟೇಜ್ ಆಗಿರಬಹುದು. ಯಾಕೆಂತ ಹೇಳಿದ್ರೆ ಬಿಜೆಪಿಗರು ಅದನ್ನ ಒಂದು ದಾಳವಾಗಿ ಉಪಯೋಗಿಸಿಕೊಂಡ್ರು. ಇಂಥ ಸಮಯದಲ್ಲಿ ಲೋಕಲ್ ನಲ್ಲಿ ಹೇಗೆ ಗೆಲ್ಲಬೇಕು, ಕಾಂಗ್ರೆಸ್ನನ್ನ ಹೇಗೆ ಕುಗ್ಗಿಸಬೇಕು, ಕಮಲ್ ಹೇಗೆ ಕಮಾಲನ್ನ ಮಾಡಬೇಕು, ಕೈನ ಹೇಗೆ ಕುಗ್ಗಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಇದೊಂದು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಇದೊಂದು ಬಿಜೆಪಿ ಗೆಲುವಿನ ನಗೆ ಬೀರೋದಕ್ಕೆ ಸಿಕ್ಕಂತ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಒಟ್ನಲ್ಲಿ ಅಲ್ಲಿ ಮತದಾರರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಟ್ನಲ್ಲಿ ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಪಂಚಾಯತಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದೆ ಬಿಜೆಪಿ.